ವಿದ್ಯಾರ್ಥಿಗಳೇ, ಇವತ್ತು ನಾವು ಎಕನಾಮಿಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತಹ ಪೇಪರ್ ಅನ್ನ ಪತ್ರಿಕೆಯನ್ನ ಅರ್ಥಶಾಸ್ತ್ರದಲ್ಲಿ ತಿಳಿದುಕೊಳ್ಳೋಣ. ದ್ವಿತೀಯ ವರ್ಷದ BA ಅವರಿಗೆ ಮೂರನೇ ತ್ರೈಮಾಸಿಕದಲ್ಲಿ ಎಲೆಕ್ಟಿವ್ ಪೇಪರ್ ಆಗಿ ಅಥವಾ ಚಾಯ್ಸ್ ಬೇಸ್ಡ್ ಪೇಪರ್ ಆಗಿ ನಿಮಗೆ ಮೂಲಸೌಕರ್ಯ ಅರ್ಥಶಾಸ್ತ್ರವನ್ನ ಇಟ್ಟಿದ್ದಾರೆ. ಇದನ್ನ ಪ್ರಸ್ತುತಪಡಿಸ್ತಾ ಇರತಕ್ಕಂತಹ ನಾನು ಮಿಸ್ಟರ್ ಸಚಿನ್ NT, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, FMKMC ಕಾಲೇಜ್, ಮಡಿಕೇರಿ. ಮೂಲಸೌಕರ್ಯ ಅರ್ಥಶಾಸ್ತ್ರವನ್ನ ತಿಳಿದುಕೊಳ್ಳುವ ಉದ್ದೇಶ, ನಮಗೆ ಯಾಕೆ ಈ ಸೆಮಿಸ್ಟರ್ನಲ್ಲಿ ಇದನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ತಾ ಹೋಗೋಣ. ಅದರ ಮೊದಲಿಗೆ ನಾವು ಈ ಪತ್ರಿಕೆಯಲ್ಲಿ ಸಿಲೆಬಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಘಟಕ 1ರಲ್ಲಿ ನಿಮಗೆ ಈ ಮೂಲಸೌಕರ್ಯ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವುದರ ಪರಿಚಯವನ್ನು ಇಟ್ಟಿದ್ದಾರೆ. ಅದರ ಪ್ರಾಮುಖ್ಯತೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ಇಂಪಾರ್ಟೆನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಎಕನಾಮಿಕ್ಸ್, ಹಾಗೆ ಮೂಲಸೌಕರ್ಯ ಮತ್ತು ಆರ್ಥಿಕ ಅಭಿವೃದ್ಧಿ. ಈ ಮೂಲಸೌಕರ್ಯ ಅರ್ಥಶಾಸ್ತ್ರ ಅನ್ನುವಂತಹದ್ದು ಅಥವಾ ಮೂಲಸೌಕರ್ಯ ಅನ್ನುವಂತಹದ್ದು ಹೇಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಮುಂದುವರೆದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಪಬ್ಲಿಕ್ ಗುಡ್, ಸಾರ್ವಜನಿಕ ಒಳನೋಟವಾಗಿ ಮೂಲಸೌಕರ್ಯ. ಈ ಮೂಲಸೌಕರ್ಯ ಅನ್ನುವಂತಹದ್ದು ಸಾರ್ವಜನಿಕ ಸರಕುಗಳಾಗಿ ಹೇಗೆ ಬದಲಾವಣೆಗೊಳ್ತವೆ ಅಂತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮುಂದಿನ ಟಾಪಿಕ್ ಆಗಿ ನಿಮಗೆ ಸಾಮಾಜಿಕ ಮತ್ತು ಭೌತಿಕ ಮೂಲಸೌಕರ್ಯವನ್ನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇಟ್ಟಿದ್ದಾರೆ. ಸೋಷಿಯಲ್ ಅಂಡ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವ ವಿಷಯವನ್ನು ಇಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಬ್ಲಿಕ್ ಯುಟಿಲಿಟೀಸ್, ಸಾರ್ವಜನಿಕ ಉಪಯುಕ್ತತೆಗಳ ವಿಶೇಷ ಲಕ್ಷಣಗಳು, ಯಾವೆಲ್ಲ ಗುಣಲಕ್ಷಣಗಳಿವೆ ಈ ಸಾರ್ವಜನಿಕ ಉಪಯುಕ್ತತೆಗಳಲ್ಲಿ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಮೊದಲ ಘಟಕದಲ್ಲಿ. ಹಾಗೆ ಮುಂದುವರಿಯುತ್ತಾ ಕನಿಷ್ಠ ವೆಚ್ಚದ ಬೆಲೆ ಮತ್ತು ಸಾರ್ವಜನಿಕ ಉಪಯುಕ್ತತೆಗಳಲ್ಲಿ ಬೆಲೆ ನಿಗದಿ ಮಾಡುವ ಮತ್ತು ಇದರ ವಿಧಾನ ಹೇಗೆ ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ವರ್ಸಸ್ ಅದರ್ ಮೆಥಡ್ ಆಫ್ ಪ್ರೈಸಿಂಗ್ ಇನ್ ಪಬ್ಲಿಕ್ ಯುಟಿಲಿಟೀಸ್. ಮುಂದುವರೆದು ಕ್ರಾಸ್ ಸಬ್ಸಿಡೈಸೇಷನ್, ಅಡ್ಡ ಸಬ್ಸಿಡಿಗಳು ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ. ಹಾಗೇನೆ ಈಕ್ವಿಟಿ ಮತ್ತು ಎಫಿಷಿಯನ್ಸಿ, ದಕ್ಷತೆಯ ಬಗ್ಗೆ, ಇವುಗಳ ದಕ್ಷತೆ ಬಗ್ಗೆ, ಈಕ್ವಿಟಿಗಳ ಬಗ್ಗೆ ಮತ್ತು ಸಬ್ಸಿಡಿಗಳ ಬಗ್ಗೆ ಕೂಡ ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಘಟಕ 1ರ ಪರಿಚಯ. ಉಳಿದ ಘಟಕಗಳನ್ನ ನಾವು ಸಾಧ್ಯ ಆದ್ರೆ ಮುಂದಿನ ಘಟಕಗಳನ್ನ ನಾವು ಪ್ರವೇಶ ಪಡೆದುಕೊಳ್ಳುವ ಮುಂಚೆ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇಲ್ಲಿ ನಮಗೆ ಮೊದಲಿಗೆ ಮೂಲಸೌಕರ್ಯ ಅರ್ಥಶಾಸ್ತ್ರ ಅಂದ್ರೇನು ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕು. ಎಕನಾಮಿಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ವಾಟ್ ಈಸ್ ಎಕನಾಮಿಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್? ಯು ಹ್ಯಾವ್ ಟು ನೋ ಫಸ್ಟ್ ಎಕನಾಮಿಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಮೂಲಸೌಕರ್ಯ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಮೊದಲಿಗೆ ತಿಳಿದುಕೊಳ್ಬೇಕಾಗ್ತದೆ. ಈ ಮೂಲಸೌಕರ್ಯ ಅನ್ನುವಂಥದ್ದು ಯಾವ್ಯಾವುದು, ಯಾವುದಕ್ಕೆ ಮೂಲಸೌಕರ್ಯ ಅಂತ ಕರಿತೇವೆ, ಇವೆಲ್ಲವನ್ನ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಆದ್ರೆ ಮೊದಲಿಗೆ ಹಾಗಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಹೋಗೋಣ. ಎಕನಾಮಿಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇಂಟರ್ನಲ್ ಫೆಸಿಲಿಟೀಸ್ ಆಫ್ ಅ ಕಂಟ್ರಿ that make all businesses and other activities possible. ಮೂಲಸೌಕರ್ಯದ ಅರ್ಥಶಾಸ್ತ್ರ ಎಲ್ಲಾ ವ್ಯವಹಾರ ಮತ್ತು ಇತರ ಚಟುವಟಿಕೆಗಳನ್ನು ಸಾಧ್ಯವಾಗಿಸುವ ದೇಶದ ಮೂಲ ಆಂತರಿಕ ಸೌಲಭ್ಯಗಳು. ಈ ಮೂಲ ಸೌಕರ್ಯಗಳೇನಿದ್ದಾವೆ ಇವುಗಳು ಒಂದು ಅರ್ಥಶಾಸ್ತ್ರದ ಎಲ್ಲಾ ವ್ಯವಹಾರಗಳನ್ನು ಸುಗಮಗೊಳಿಸುತ್ತವೆ ಮತ್ತು ದಕ್ಷಗೊಳಿಸುತ್ತವೆ. ಹಾಗೆ ಇತರ ಚಟುವಟಿಕೆಗಳನ್ನೂ ಕೂಡ ಸಾಧ್ಯಗೊಳಿಸ್ತವೆ, ಅಂದ್ರೆ ಆ ಚಟುವಟಿಕೆಗಳು ನೆರವೇರ್ಲಿಕ್ಕೆ ಕಾರಣವಾಗುತ್ತವೆ ಅನ್ನುವಂಥದ್ದನ್ನ ಮೂಲವಾಗಿ ನಾವು ತಿಳಿದುಕೊಳ್ತೀವಿ. ಒಟ್ಟಾರೆ ಸಾರಾಂಶವನ್ನು ನಾವು ಗಮನಿಸೋದಾದ್ರೆ, ಒಂದು ದೇಶದ ಮೂಲ ಸೌಕರ್ಯಗಳು ಹೇಗಿವೆಯೋ ಅಂತೆಯೇ ಅದರ ಅಭಿವೃದ್ಧಿಯೂ ಕೂಡ ಸಾಗ್ತಾ ಹೋಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾದ್ರೆ ಉದಾಹರಣೆಯ ಸಹಿತ ನಾವು ಇವುಗಳನ್ನ ನೋಡ್ತಾ ಹೋಗೋಣ. ಉದಾಹರಣೆಗೆ ಸಂವಹನ ವ್ಯವಸ್ಥೆ.
ಕಮ್ಯುನಿಕೇಶನ್ ಸಿಸ್ಟಮ್, ಒಂದು ದೇಶದ ಕಮ್ಯುನಿಕೇಶನ್ ಸಿಸ್ಟಮ್ ಅಥವಾ ಸಂವಹನ ವ್ಯವಸ್ಥೆ ಹೇಗಿದೆ ಅನ್ನುವ ಆಧಾರದ ಮೇಲೆ ಅಲ್ಲಿಯ ಟೆಕ್ನಾಲಜಿಯ ಇನ್ನಷ್ಟು ಅಭಿವೃದ್ಧಿ, ದಕ್ಷ ಅಭಿವೃದ್ಧಿ ಅನ್ನುವಂಥದ್ದು ಮುಂದುವರಿತಾ ಹೋಗ್ತದೆ. ಸಾರಿಗೆಯ ವ್ಯವಸ್ಥೆ, ಒಂದು ದೇಶದ ಸಾರಿಗೆಯ ವ್ಯವಸ್ಥೆಯ ಆಧಾರದ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೇಗಿದೆ ಅನ್ನುವ ಆಧಾರದ ಮೇಲೆ ಅನೇಕ ಚಟುವಟಿಕೆಗಳು ನಿಗದಿಯಾಗುತ್ತವೆ. ಹಾಗೆಯೇ ಸಾರಿಗೆಯ ವ್ಯವಸ್ಥೆ ಗುಣಮಟ್ಟವಾಗಬೇಕಾದ್ರೆ ಅದಕ್ಕೆ ಸಂಪೂರ್ಣವಾಗಿ ರಸ್ತೆಗಳು ತುಂಬಾ ಚೆನ್ನಾಗಿ ಇರಬೇಕಾಗ್ತದೆ, ರೋಡ್ಗಳ ವ್ಯವಸ್ಥೆ ಬೇಕಾಗ್ತದೆ, ಹಾಗೆಯೇ ಸೇತುವೆಗಳು ಬೇಕಾಗ್ತದೆ. ರೈಲ್ವೆ ವ್ಯವಸ್ಥೆ ಒಂದು ದೇಶದ ಮೂಲ ಸೌಕರ್ಯವಾಗಿವೆ. ಒಳಚರಂಡಿಯ ವ್ಯವಸ್ಥೆಯು ಕೂಡ ಒಂದು ದೇಶದ ಅಥವಾ ಒಂದು ವ್ಯವಸ್ಥೆಯ ಮೂಲ ಸೌಕರ್ಯಗಳಲ್ಲಿ ಒಂದಾಗಿದೆ. ನೀರು, ಅನಿಲ, ವಿಮಾನ ನಿಲ್ದಾಣಗಳು, ವಿದ್ಯುತ್, ಹಣಕಾಸು ಮತ್ತು ಬ್ಯಾಂಕಿಂಗ್ ಸೇವೆಗಳು ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಎಲ್ಲಾ ಹೆಚ್ಚಿನ ವೆಚ್ಚದ ಹೂಡಿಕೆಗಳು ಕೂಡ ಇದರೊಳಗಡೆ ಸೇರ್ಕೊಳ್ತಾ ಹೋಗುತ್ತವೆ. ಹೀಗೆ ಇವೆಲ್ಲವೂ ಕೂಡ ನಾವೇನಿವಾಗ ನೋಡಿದ್ದೇವೆ, ಇವೆಲ್ಲವೂ ಉದಾಹರಣೆಯಾಗಿ ನಿಲ್ಲುತ್ತವೆ ಮೂಲ ಸೌಕರ್ಯಗಳಿಗೆ. ಇಲ್ಲಿ ಮೂಲ ಸೌಕರ್ಯಗಳು ಅಂದಾಗ ವೈಯಕ್ತಿಕ ಮೂಲ ಸೌಕರ್ಯಗಳು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳು ಅನ್ನುವ ವಿಭಾಗಗಳು ಉಂಟಾಗುತ್ತವೆ. ನಮ್ಮ ವೈಯಕ್ತಿಕ ಅಥವಾ ಇಂಡಿವಿಜುವಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ನಾವು ಕರೆಯೋದಾದ್ರೆ ಮನೆಗಳಾಗಿರಬಹುದು, ಮನೆಗೆ ಬೇಕಾಗಿರ್ತಕ್ಕಂಥ ಪೂರಕ ವಸ್ತುಗಳನ್ನ ಒದಗಿಸುವಂತಹದ್ದು, ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ವೈಯಕ್ತಿಕ ಪೂರಕ ಕೆಲಸಗಳು ಅಲ್ಲಿ ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಸಾರ್ವಜನಿಕ ಅಂತ ಹೇಳಿದ್ರೆ ಎಲ್ಲರಿಗೂ ಏಕ ರೀತಿಯ ಅಥವಾ ಸಮಾನವಾಗಿ ಲಭ್ಯವಾಗುವಂತಹ ಸೇವೆಗಳನ್ನ ನಾವು ಸಾರ್ವಜನಿಕವಾಗಿರ್ತಕ್ಕಂತಹ ಮೂಲ ಸೌಕರ್ಯ ಅಂತ ಹೇಳಿ ಕರಿತೇವೆ. ಆದ್ರೆ ಈ ವಿಭಾಗಗಳನ್ನ ಮುಂದಿನ ವಿಷಯಗಳಲ್ಲಿ ನಾವು ಹೆಚ್ಚೆಚ್ಚು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆಯಾಗಿ ಒಂದು ದೇಶದ ಮೂಲ ಸೌಕರ್ಯ ಅನ್ನುವಂತಹದ್ದು ಆ ದೇಶದ ಎಲ್ಲಾ ಇತರ ಚಟುವಟಿಕೆಗಳಿಗೂ ಕೂಡ ಪೂರಕವಾಗಿ ಕೆಲಸ ಮಾಡುತ್ತವೆ. ಅಲ್ಲದೆ ಒಂದು ದೇಶದ ಅಭಿವೃದ್ಧಿಗೆ ತನ್ನದೇ ಆಗಿರತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ನಿಭಾಯಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇರೋದಿಲ್ಲ. ಹಾಗಾದ್ರೆ ನಾವು ಯಾಕೆ ಈ ಮೂಲಸೌಕರ್ಯ ಅರ್ಥಶಾಸ್ತ್ರವನ್ನ ಓದ್ಕೊಳ್ಬೇಕು ಸರ್ ಎಂಬಿವೆ ವಿಚಾರಗಳಿಗೆ ನಾವೀಗ ಉದ್ದೇಶಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅದನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದನ್ನ ಗಮನಿಸ್ತಾ ಹೋಗಿ, ದ ಬೇಸಿಕ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ, ಭಾರತದ ಮೂಲ ಆರ್ಥಿಕ ಸೌಕರ್ಯಗಳು. ಈ ಆರ್ಥಿಕ ಬೆಳವಣಿಗೆ ಆಗ್ಲಿಕ್ಕೆ ಭಾರತದಲ್ಲಿ ಯಾವೆಲ್ಲ ಮೂಲ ಸೌಕರ್ಯಗಳಿವೆ ಅನ್ನುವಂಥದ್ದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ. ಮತ್ತು ಯಾವ ರೀತಿಯಾಗಿ ಈ ಮೂಲ ಸೌಕರ್ಯಗಳನ್ನ ಒದಗಿಸಲಾಗ್ತಾ ಇದೆ ಎಲ್ಲ ನಾಗರಿಕರಿಗೂ ಅನ್ನುವಂಥದ್ದನ್ನ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ತಿಳಿದುಕೊಳ್ತೇವೆ. ಹಾಗಾಗಿ ಈ ಪತ್ರಿಕೆ ನಮಗೆ ಓದಿಕೊಳ್ಳುವ ಅವಶ್ಯಕತೆ ಇದೆ. ಎರಡನೆಯದಾಗಿ, ರಿಫಾರ್ಮ್ಸ್ ಅಂಡರ್ಟೇಕನ್ ಟು ಫೆಸಿಲಿಟೇಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಪಾಸ್ಟ್. ಈ ಹಿಂದೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಕೈಗೊಂಡಂತಹ ಸುಧಾರಣೆಗಳು. ಈ ಹಿಂದಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವೆಲ್ಲ ಮೂಲ ಸೌಕರ್ಯ ವ್ಯವಸ್ಥೆಗಳಿಗೆ ಅನುವಾಗುವಂತೆ ಅಥವಾ ಅಭಿವೃದ್ಧಿಗೆ ಪೂರಕವಾಗುವಂತೆ ಸುಧಾರಣೆಗಳನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಓದ್ಕೊಳ್ತಾ ಹೋಗ್ತೀವಿ. ಮುಂದುವರೆದು, ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯದ ಪಾತ್ರವೇನು ಅನ್ನುವಂಥದ್ದನ್ನ ಈ ಸಬ್ಜೆಕ್ಟ್ ನಲ್ಲಿ ನಾವು ಓದ್ತಾ ಹೋಗ್ತೀವಿ. ಹಾಗಾಗಿ ಇದು ನಮಗೆ ಮಹತ್ವಪೂರ್ಣವಾಗ್ತದೆ. ಹಾಗೆಯೇ ದ ಫಿನಾನ್ಷಿಯಲ್ ರಿಸೋರ್ಸ್ ಟು ಫಂಡ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಣಕಾಸಿನ ಸಂಪನ್ಮೂಲಗಳು ಯಾವ ಯಾವ ರೀತಿಯಲ್ಲಿ ಕೊಡಲ್ಪಟ್ಟಿವೆ,
ಹೇಗೆ ಹಣಕಾಸನ್ನ ಹಂಚಲ್ಪಟ್ಟಿವೆ ಅನ್ನುವ ಇವೇ ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮುಂದುವರೆದು ದ ರೀಸೆಂಟ್ ಡೆವಲಪ್ಮೆಂಟ್ಸ್ ಅಂಡ್ ದ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಟೇಕನ್ ಟು ಪ್ರಮೋಟ್ ಡೆವಲಪ್ಮೆಂಟ್. ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸರ್ಕಾರ ಕೈಗೊಂಡಿರತಕ್ಕಂಥ ಉಪಕ್ರಮಗಳೇನು ಅನ್ನುವಂಥದ್ದನ್ನ ಈ ಪತ್ರಿಕೆಯಲ್ಲಿ ನಾವು ಓದ್ತಾ ಹೋಗ್ತೀವಿ. ಹಾಗೆ ಕೊನೆಯದಾಗಿ ದ ಫ್ಯೂಚರ್ ಪರ್ಸ್ಪೆಕ್ಟಿವ್, ಭವಿಷ್ಯದ ದೃಷ್ಟಿಕೋನ. ಭವಿಷ್ಯದ ದೃಷ್ಟಿಕೋನ ಅಂದಾಕ್ಷಣ ಇವತ್ತಿನ ನಮ್ಮ ಮೂಲ ಸೌಕರ್ಯದ ವ್ಯವಸ್ಥೆ ಹೇಗಿದೆ, ಮುಂಬರುವ ದಿನಗಳಲ್ಲಿ ಇದು ಯಾವ ರೀತಿಯ ಅಭಿವೃದ್ಧಿಯನ್ನ ನಮಗೆ ಮಾಡಿಕೊಡ್ತದೆ ಅಥವಾ ದೇಶಕ್ಕೆ ಉಂಟಾಗ್ತದೆ ಅನ್ನುವಂತಹದ್ದನ್ನ ಇಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಇದೇ ರೀತಿ ಮೂಲ ಸೌಕರ್ಯಗಳು ಹೇಗೆ ವಿಭಿನ್ನವಾಗಿ ತನ್ನ ಕಾರ್ಯವೈಖರಿಗಳನ್ನ ಅರ್ಥಶಾಸ್ತ್ರಕ್ಕೆ ಕೊಡ್ತಾ ಹೋಗುತ್ತೆ ಅಥವಾ ಆರ್ಥಿಕತೆಗೆ ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಈ ಒಟ್ಟಾರೆ ಪತ್ರಿಕೆಯಲ್ಲಿ ತಿಳಿದುಕೊಳ್ತಾ ಹೋಗ್ತೀವಿ. ಇವೆಲ್ಲ ಉದ್ದೇಶವನ್ನ ಒಬ್ಬ ಮನುಷ್ಯನಲ್ಲಿ ಈಡೇರಿಸಲಿಕ್ಕಾಗಿ ಅಥವಾ ಮುಂದಿನ ಭವಿಷ್ಯದ ಪೀಳಿಗೆಯ ಉದ್ದೇಶದ ಪರಿಪೂರ್ಣತೆಗಾಗಿ ನಾವು ಈ ಮೂಲಸೌಕರ್ಯ ಅರ್ಥಶಾಸ್ತ್ರವನ್ನ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಮುಂದುವರೆದು ಇದರ ಸಿಗ್ನಿಫಿಕೆನ್ಸ್, ಗುಣಲಕ್ಷಣಗಳೇನೇನು ಅಂತ ಹೇಳಿ ನೋಡ್ತಾ ಹೋಗೋಣ. ನಾವು ಯಾವುದೇ ಒಂದು ವಿಚಾರವನ್ನ ತಿಳಿದುಕೊಳ್ಳುವ ಮೊದಲಿಗೆ ಅದರ ಗುಣಲಕ್ಷಣಗಳ ಬಗ್ಗೆ ಅರಿತುಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ. ಅದರಲ್ಲಿಯೂ ಮೂಲಸೌಕರ್ಯ ಅರ್ಥಶಾಸ್ತ್ರದ ಗುಣಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಎಕಾನಮಿ, ಆರ್ಥಿಕತೆಯ ಸುಗಮ ಕಾರ್ಯನಿರ್ವಹಣೆಗೆ. ಮೂಲಸೌಕರ್ಯಗಳು ಅಂತ ಹೇಳಿದ್ರೆ ನಾವೀಗಾಗಲೇ ಡೆಫಿನಿಷನ್ ನಲ್ಲಿ ಚರ್ಚೆ ಮಾಡಿದ್ವಿ. ರಸ್ತೆಗಳು, ಟ್ರಾನ್ಸ್ಪೋರ್ಟೇಷನ್, ಏರ್ಪೋರ್ಟ್ಗಳಾಗಿರಬಹುದು, ಒಳಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಅಥವಾ ನೀರಿನ ಒಟ್ಟು ವ್ಯವಸ್ಥೆ ಆಗಿರಬಹುದು, ಹಾಗೆ ಕರೆಂಟ್ ವಿದ್ಯುತ್ತಿನ ವ್ಯವಸ್ಥೆಗಳಾಗಿರಬಹುದು. ಹೀಗೆ ಅನೇಕ ಮೂಲ ಸೌಕರ್ಯಗಳ ಉದಾಹರಣೆಯನ್ನು ತೆಗೆದುಕೊಂಡ್ವಿ. ಇವೆಲ್ಲವೂ ಒಂದು ಆರ್ಥಿಕತೆಯಲ್ಲಿ ಸುಗಮವಾಗಿದ್ರೆ ಮಾತ್ರ ಆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿ ಪಾರ್ಶ್ವ ಕುಂಠಿತ ಉಂಟಾಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಎರಡನೇದಾಗಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಅಭಿವೃದ್ಧಿಗಾಗಿ ಮೂಲ ಸೌಕರ್ಯದ ಅವಶ್ಯಕತೆ ಇದೆ. ಇಲ್ಲಿ ಅನೇಕ ನಮ್ಮ ವಿದ್ಯಾರ್ಥಿಗಳು ಅಥವಾ ನಾವುಗಳೆಲ್ಲ ಕೃಷಿಯ ಬ್ಯಾಕ್ಗ್ರೌಂಡ್ ನಿಂದ ಬಂದಿರುವಂತವ್ರೆ. ಒಮ್ಮೆ ನಾವು ಯೋಚನೆ ಮಾಡಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಕೃಷಿಯ ಉತ್ಪನ್ನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ನಮಗೆ ಸಾರಿಗೆ ಬೇಕಾಗ್ತದೆ, ರಸ್ತೆಗಳು ಬೇಕಾಗ್ತದೆ, ಅಥವಾ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಸಿಸ್ಟಮ್ ಅನ್ನುವಂತಹದ್ದು ನಮಗೆ ಅತ್ಯವಶ್ಯಕ. ಈ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಸುಗಮವಾಗಿದೆಯೋ, ಎಷ್ಟು ಸುಲಲಿತವಾಗಿದೆಯೋ ಅಷ್ಟರ ಮಟ್ಟಿಗೆ ನಮ್ಮ ಉತ್ಪನ್ನವನ್ನ ನಾವು ಕಡಿಮೆಯ ಖರ್ಚಿನಲ್ಲಿ ಮತ್ತು ಬಹಳ ಸುಲಲಿತವಾಗಿ ನಾವು ಮಾರಲಿಕ್ಕೆ ಕಾರಣ ಆಗ್ತದೆ. ಇದು ಎಷ್ಟು ಸುಲಲಿತವೋ ಅಷ್ಟೇ ಬೆಲೆಗಳಲ್ಲಿ ಕಡಿಮೆಯಾಗುವಿಕೆ ಉಂಟಾಗ್ತದೆ ಅಥವಾ ಒಂದು ವಸ್ತುವಿಗೆ ಬೆಲೆ ಕಡಿಮೆ ನಿಗದಿ ಆಗಲಿಕ್ಕೆ ಕಾರಣ ಆಗ್ತದೆ. ಹೀಗೆ ಅಷ್ಟೇ ಅಲ್ಲದೆ ಕೃಷಿಗೆ ನೀರಾವರಿಯನ್ನ ಒದಗಿಸ್ತಕ್ಕಂಥದ್ದು, ನೀರನ್ನ ಅಷ್ಟೇ ಅಲ್ಲದೆ ಕೃಷಿಗೆ ನೀರನ್ನ ಒದಗಿಸುವಂಥದ್ದು, ಅದು ಹನಿ ನೀರಾವರಿ ಆಗಿರಬಹುದು, ಚಾನೆಲ್ಗಳ ಮೂಲಕ ಆಗಿರಬಹುದು ಅಥವಾ ಇನ್ನಿತರೆ ವ್ಯವಸ್ಥೆ, ಇವೆಲ್ಲವೂ ಮೂಲ ಸೌಕರ್ಯದ ಒಂದು ಭಾಗವಾಗಿರೋದ್ರಿಂದ ಒಂದು ಕೃಷಿಗೆ ಹೇಗೆ ನೀರನ್ನ ಒದಗಿಸಲಾಗ್ತದೆ, ಕರೆಂಟುಗಳನ್ನ ಒದಗಿಸಲಾಗ್ತದೆ, ಇಂತಿವೇ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಹಾಗಾಗಿ ಬಹಳ ಮಹತ್ವಪೂರ್ಣವಾಗಿ ನಿಲ್ಲುತ್ತೆ ಈ ಮೂಲ ಸೌಕರ್ಯ ಅರ್ಥಶಾಸ್ತ್ರ, ಅದು ಕೂಡ ಅಭಿವೃದ್ಧಿಗೆ, ಒಂದು ದೇಶದ ಅಭಿವೃದ್ಧಿಗೆ. ಮುಂದುವರೆದು ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯ ಪ್ರಚಾರಗಳು. ಉದಾಹರಣೆಗೆ ನಾವು FDI ಅನ್ನ ತೆಗೆದುಕೊಳ್ಬಹುದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ವಿದೇಶ ನೇರ ಹೂಡಿಕೆಯನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬಹುದಾಗತ್ತೆ.
ಒಂದು ಉತ್ಪಾದನೆ ಅಥವಾ ಒಂದು ಇಂಡಸ್ಟ್ರಿ ಅಥವಾ ಒಂದು ಉದ್ಯಮ, ಒಂದು ಫರ್ಮ್ ನಮ್ಮ ದೇಶಕ್ಕೆ ಬರಬೇಕು ಅನ್ನೋದಾದ್ರೆ, ಅಥವಾ ಒಬ್ಬ ಹೂಡಿಕೆದಾರ ಒಂದು ಜಾಗದಲ್ಲಿ ತನ್ನ ಕಂಪನಿಯನ್ನು ತೆಗಿಬೇಕಾದ್ರೆ ಅವನಿಗೆ ಅಲ್ಲಿ ಸರಿಯಾದ ಕರೆಂಟಿನ ವ್ಯವಸ್ಥೆ ಇರಬೇಕಾಗ್ತದೆ, ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಬೇಕಾಗ್ತದೆ, ಅಲ್ಲಿ ಸ್ಕಿಲ್ಡ್ ಅಥವಾ ನುರಿತ ಅಥವಾ ಕೌಶಲಯುಕ್ತ ಜನರು ಸಿಗಬೇಕಾಗ್ತದೆ. ಇವೆಲ್ಲ ಮೂಲ ಸೌಕರ್ಯಗಳು ಅವನಿಗೆ ಹೊಂದಿಕೆಯಾದರೆ ಮಾತ್ರ ಒಂದು ಕಂಪನಿ ಅಥವಾ ಒಂದು ಉದ್ಯಮ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಲ್ಲ ಮೂಲ ಸೌಕರ್ಯಗಳು ಸರಿಯಾದ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ಒಂದು ಹೊರಗಿನ ಕಂಪನಿ ನಮ್ಮ ದೇಶದಲ್ಲಿ ಬಂದು ಉದ್ಯಮವನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ನಮ್ಮ ದೇಶದಲ್ಲಿ ಬಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾದ್ರೆ ಇಲ್ಲಿ ಅನೇಕ ಜಾಬ್ ಆಪರ್ಚುನಿಟೀಸ್ಗಳು, ಉದ್ಯೋಗಗಳು ಸೃಷ್ಟಿಯಾಗುತ್ತವೆ, ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ, ಟ್ಯಾಕ್ಸ್ ಗೌರ್ಮೆಂಟ್ಗೆ ಸಿಗ್ತಾ ಹೋಗುತ್ತೆ. ಹೀಗೆ ಅನೇಕ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಬಹುದು. ತನ್ಮೂಲಕ ಒಂದು ಆರ್ಥಿಕತೆ ಅಭಿವೃದ್ಧಿಯಾಗುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಮುಂದುವರೆದು ಇಂಪ್ರೂವ್ಮೆಂಟ್ಸ್ ಇನ್ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯ ಸುಧಾರಣೆ. ನಾವು ಮೇಲಿನಿಂದ ನೋಡಿದ್ವಿ, ಒಂದು ನಮ್ಮ ದೇಶೀಯ ಉದ್ಯಮಗಳಾಗಿರಬಹುದು ಅಥವಾ ವಿದೇಶಿಯ ಉದ್ಯಮಗಳಾಗಿರಬಹುದು, ಒಂದು ವ್ಯವಸ್ಥಿತ ಮೂಲ ಸೌಕರ್ಯವನ್ನು ಹೊಂದಿರತಕ್ಕಂತಹ ಜಾಗ ಅಥವಾ ಒಂದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅವರು ಉದ್ಯಮವನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ಉತ್ಪಾದಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಮೂಲವಾಗಿ ನಾವಿಲ್ಲಿ ಗಮನಿಸೋದಾದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಷ್ಟು ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿ ಕೊಡ್ತೇವೆಯೋ ಅಷ್ಟು ಉತ್ಪಾದನಾ ಸಾಮರ್ಥ್ಯ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಅದಷ್ಟೇ ಅಲ್ಲದೆ ಕೃಷಿಯ ಅಭಿವೃದ್ಧಿಯಲ್ಲೂ ಕೂಡ ನಾವು ಇದನ್ನು ಜೋಡಿಸಿಕೊಳ್ಬಹುದು. ಎಷ್ಟು ನೀರಿನ ವ್ಯವಸ್ಥೆಯನ್ನು ನಾವು ಸುಗಮಗೊಳಿಸ್ಕೊಡ್ತೇವೋ, ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನು ನಾವು ಸುಗಮವಾಗಿ ಕೃಷಿಗೆ ಮಾಡಿಕೊಡ್ತೇವೋ, ಮತ್ತು ಕೃಷಿಗೆ ಬೇಕಾಗಿರತಕ್ಕಂತಹ ಚಿಕ್ಕ ಪುಟ್ಟ ಟೆಕ್ನಾಲಜೀಸ್ಗಳನ್ನ ಅವರಿಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೃಷಿಯ ಅಭಿವೃದ್ಧಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮೂಲಸೌಕರ್ಯದ ಅರ್ಥಶಾಸ್ತ್ರ ಅನ್ನುವಂತಹದ್ದು ತನ್ನದೇ ಆಗಿರತಕ್ಕಂತಹ ವಿಶೇಷ ಮಹತ್ವವನ್ನ ಅರ್ಥಶಾಸ್ತ್ರದಲ್ಲಿ ಹೊಂದಿದೆ. ನಾವು ಮುಂದೆ ಹೋದಂತೆ ಸೆಕೆಂಡರಿ ಬಟ್ ಎಸೆನ್ಷಿಯಲ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ನೋಡಬಹುದು. ಅಂದ್ರೆ ದ್ವಿತೀಯ ಹಂತದಲ್ಲಾಗಿರ್ಬೋದು ಅಥವಾ ಬಹಳ ದ್ವಿತೀಯ ಹಂತದ್ದಾದ್ರೂ ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಗುಣಲಕ್ಷಣಗಳನ್ನ ನಾವೀಗ ಕೆಲವು ಅಂಶಗಳನ್ನ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದು, ಈ ಮೂಲ ಸೌಕರ್ಯ ಅನ್ನುವಂತಹದ್ದು ಹಿಂದುಳಿದ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಬಲ್ಲದು. ಅಂದ್ರೆ ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ರೀಜನ್. ಒಂದು ಪ್ರದೇಶವನ್ನ ನಾವು ಮುಖ್ಯವಾಹಿನಿಗೆ ಅಥವಾ ಮುಖ್ಯ ಭೂಮಿಕೆಗೆ ತರಬೇಕಾದ್ರೆ ಅಥವಾ ಅಭಿವೃದ್ಧಿಯತ್ತ ಅದನ್ನ ಕಾರ್ಯಪ್ರವೃತ್ತಗೊಳಿಸಬೇಕಾದ್ರೆ ಅಲ್ಲಿ ಮೂಲ ಸೌಕರ್ಯವನ್ನ ಬಹಳ ವ್ಯವಸ್ಥಿತವಾಗಿ ಕಲ್ಪಿಸಿಕೊಡ್ಬೇಕಾಗ್ತದೆ. ಹಾಗಾಗಿ ತನ್ನದೇ ಆದ ಮಹತ್ವಪೂರ್ಣವನ್ನ ಇದು ಅಥವಾ ಗುಣಲಕ್ಷಣವನ್ನ ಹೊಂದಿದೆ. ಒಂದು ಸಾಮಾಜಿಕ ಬದಲಾವಣೆ ತರಲಿಕ್ಕೆ ನಾವು ಮೂಲ ಸೌಕರ್ಯವನ್ನ ಒದಗಿಸಿಕೊಡ್ಬೇಕಾಗ್ತದೆ. ಅಂದ್ರೆ ನಮ್ಮ ಬದುಕುವ ಗುಣಮಟ್ಟವೂ ಕೂಡ ಮೂಲ ಸೌಕರ್ಯದ ಅವಶ್ಯಕತೆ ಅಥವಾ ಮೂಲ ಸೌಕರ್ಯ ನಮಗೆ ಎಷ್ಟು ಸಿಗ್ತಾ ಇದೆಯೋ ಅಷ್ಟರ ಮಟ್ಟಿಗೆ ನಮ್ಮ ಸಾಮಾಜಿಕ ಬದಲಾವಣೆಗಳು ಕೂಡ ಅಥವಾ ನನ್ನ ಸ್ಟ್ಯಾಂಡರ್ಡ್ ಆಫ್ ಲೈಫ್, ನನ್ನ ಬದುಕುವ ಗುಣಮಟ್ಟವೂ ಕೂಡ ಅಥವಾ ನನ್ನ ಜೀವನ ಗುಣಮಟ್ಟವೂ ಕೂಡ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಸಾಮಾಜಿಕ ಬದಲಾವಣೆ ಆಗಬೇಕಾದ್ರೆ ಆ ದೇಶದಲ್ಲಿ ವ್ಯವಸ್ಥಿತವಾಗಿರತಕ್ಕಂತಹ ಮೂಲ ಆರ್ಥಿಕ ಅಥವಾ ಮೂಲ ಸೌಕರ್ಯದ ಅವಶ್ಯಕತೆ ಇದೆ. ಮುಂದುವರೆದು ದ ಗ್ರೋತ್ ಆಫ್ ಜಿಡಿಪಿ, ಜಿಡಿಪಿಯ ಬೆಳವಣಿಗೆಗೂ ಕೂಡ ತನ್ನದೇ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಅಥವಾ ಪ್ರಾಮುಖ್ಯತೆಯನ್ನ ಗುಣಲಕ್ಷಣವನ್ನು ಹೊಂದಿದೆ. ನಾವೀಗಾಗಲೇ ಮೇಲ್ಗಡೆ ಗಮನಿಸಿದ್ವಿ, ಕೃಷಿಯ ಅಭಿವೃದ್ಧಿ ಆಗಿದೆ, ಉದ್ಯಮದ ಅಭಿವೃದ್ಧಿ ಆಗಿದೆ, ಹೂಡಿಕೆ ಉತ್ತಮವಾಗಿದೆ ಅನ್ನೋದಾದ್ರೆ ಜಿಡಿಪಿಯು ತನ್ಮೂಲಕ ಹೆಚ್ಚಾಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕಾರಣ ಮೂಲ ಸೌಕರ್ಯದ ಒದಗಿಸುವಿಕೆ ಅಥವಾ ಲಭ್ಯತೆ. ಈ ಮೂಲ ಸೌಕರ್ಯವೇ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ತನ್ಮೂಲಕ ಎಲ್ಲಾ ಉದ್ಯಮದ ಅಭಿವೃದ್ಧಿಯು ಕೂಡ ಕಡಿಮೆ ಆಗ್ತದೆ, ಜಿಡಿಪಿಯು ಕೂಡ
ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತದೆ ಅಥವಾ ಕುಂಠಿತ ಆಗ್ತದೆ ಅನ್ನೋದನ್ನು ನಾವು ಮನಗಾಣಬಹುದು. ಕೊನೆಯದಾಗಿ ಎಲ್ಲಾ ಸುತ್ತಿನ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಒಟ್ಟಾರೆ ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಅದಕ್ಕೆ ಮೂಲ ಸೌಕರ್ಯದ ಲಭ್ಯತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಟ್ಟು ಮೂಲಸೌಕರ್ಯ ಅರ್ಥಶಾಸ್ತ್ರ ಅಂದ್ರೆ ಏನು, ಅದರ ಮೊದಲನೆಯ ಸಿಲೆಬಸ್ ಯೂನಿಟ್ ಫಸ್ಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ತೇವೆ, ಮತ್ತೆ ಮುಂದುವರೆದು ಅದರ ಮೂಲಸೌಕರ್ಯ ಅಂದ್ರೆ ಏನು ಅನ್ನೋದು ವಾಟ್ ಈಸ್ ಎಕನಾಮಿಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದನ್ನ ತಿಳಿದುಕೊಂಡ್ವಿ. ಮುಂದುವರೆದು ಅದರ ಗುಣಲಕ್ಷಣಗಳು ಯಾವ್ಯಾವು ಅನ್ನೋದನ್ನ ತಿಳಿದುಕೊಂಡ್ವಿ. ಹಾಗೆ ಇನ್ನು ಉಳಿದಿರತಕ್ಕಂತಹ ವಿಷಯಗಳನ್ನ ನಾವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳೋಣ.